ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮೂಲಕ ಈ ಒಂದು ವಾಕ್ಯದ ಸಂದೇಶ ಭಾಗವನ್ನು ಪ್ರಾರಂಭ ಮಾಡಿಕೋಣ. ಎಲ್ಲರೂ ತಲೆ ಬಾಗಿಸೋದಾದರೆ ಪ್ರಾರ್ಥನೆ ಮಾಡಿಕೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ತಂದೆ, ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ತಂದೆ ಸ್ವಲ್ಪ ಹೊತ್ತು ಧ್ಯಾನಿಸುವಂತೆ ಈ ಒಳ್ಳೆ ಸದಾವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಹೇಳುವಂಥ ಮಾತುಗಳು ನಿಮ್ಮದಾಗಿರಲಪ್ಪ. ಹೇಳುವುದಕ್ಕೆ ಬೇಕಾದಂಥ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಮನವಿಯನ್ನು ನನ್ನ ರಕ್ಷಕನಾದ ಕ್ರಿಸ್ತ ಯೇಸು ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡಿ ಹೊಂದಿನಪ್ಪ ತಂದೆ, ಆಮೇಲೆ. ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತ ನಾಮದ ವಂದನೆಗಳು. ಪ್ರೇರೆ, ನೆನೆ ದಿನಮಾನದವರೆಗೂ ಆದಿಕಾಂಡ 3ನೇ ಅಧ್ಯಾಯ ಕೊನೆಯ ವಚನದವರೆಗೂ ನಾವು ಮುಗಿಸ್ಕೊಂಡಿದ್ದೇವೆ. ಈ ದಿನ ಆದಿಕಾಂಡ 4ನೇ ಅಧ್ಯಾಯದಿಂದ ಕೆಲವು ಒಂದು ವಚನಗಳನ್ನು ನೋಡಿಕೊಂಡು ಮುಗಿಸಿಕೊಳ್ಳೋಣ. ಕಾಯಿನನು ತಮ್ಮನನ್ನು ಕೊಂದದ್ದು. ಓಕೆ, ನಾವು ಇದು ಸುಮಾರು 5 ವಚನದವರೆಗೂ ನಿನ್ನೆ ಓದಿಕೊಂಡು ಪ್ರೇರೆ. ಈಗ ಅದೇ 5ನೇ ವಚನದಿಂದ ಪ್ರಾರಂಭ ಮಾಡಿಕೋಣ. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಪ್ರೇರೆ, ಪಾಪವು ಬಾಗಿಲಲ್ಲಿ ನಿಂತ್ಕೊಂಡು ಹೊಂಚಾಗ್ತಾ ಇದೆ ಅಂದರೆ ಸ್ಕೆಚ್ ಆಗ್ತಾ ಇದೆ ಅಂತೆ. ಯಾರನ್ನು ಹಿಡೀಲಿ, ಯಾರನ್ನು ಬೀಳಿಸ್ಲಿ, ಯಾರನ್ನು ನಾಶ ಮಾಡಲಿ. ಬಾಗಿಲು ಅಂತ ನೋಡುವಾಗ ನಮ್ಮ ಹೃದಯದ ಬಾಗಿಲು ಪ್ರೇರೆ. ಬಾಗಿಲಂದ್ರೇನು? ನಮ್ಮ ಹೃದಯದ ಬಾಗಿಲನ್ನು ಸೈತಾನನು ತಟ್ಟುತ್ತಾ ಇದ್ದಾನೆ. ಒಂದು ಕಡೆ ದೇವರು ತಡ್ತಾ ಇದ್ದಾರೆ, ಓಕೆನಾ? ಒಂದು ಕಡೆ ಯೇಸು ಕ್ರಿಸ್ತನೇನು ಪ್ರಕಟಣೆಗಂತ 3:20-21 ನೋಡುವಾಗ ನಾನು ಬಾಗಿಲಲ್ಲಿ ನಿಂತ್ಕೊಂಡು ತಡ್ತಾ ಇದ್ದೀನಿ ಅಂತ ಯೇಸು ಪ್ರಭು ಹೇಳ್ತಾ ಇದ್ದಾರೆ. ಇಲ್ಲಿ ಸೈತಾನನು ಕೂಡ ಎಲ್ಲಿದ್ದಾನೆ? ಹೃದಯದ ಬಾಗಿಲ ಬಳಿ ನಿಂತುಕೊಂಡಿದ್ದಾನೆ. ಆತನು ಕೂಡ ತಡ್ತಾ ಇದ್ದಾನೆ. ಹೌದಾ? ಹೌದು ಪ್ರೇರೆ. ಅನೇಕರು ಸೈತಾನನಿಗೆ ಬಾಗಿಲನ್ನು ತೆರೆದು ಸುಲಭವಾಗಿ ಆತನನ್ನು ಬರ ಮಾಡಿಕೊಳ್ತಾ ಇದ್ದಾರೆ. ಆತನ ಆಲೋಚನೆಗಳನ್ನು ನೆರವೇರಿಸುವವರಾಗಿದ್ದಾರೆ. ನೋಡಿ ಪ್ರೇರೆ, ಈ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ನಡೀತಾ ಇದೆ ಅಂದರೆ ಯಾರು ಮಾಡಿಸ್ತಾರೆ? ಇದು ದೇವ್ರು ಮಾಡಿಸ್ತಾರ? ದೇವರು ಭೂಮಿ ಮೇಲಿರುವಂಥ ತನ್ನ ಮಕ್ಕಳನ್ನು ಬಲಾತ್ಕಾರ ಮಾಡಿಸಿ ಸಾಯಿಸ್ತಾರ? ಮತ್ತು ಇದನ್ನು ಮಾಡಿಸ್ತಾ ಇರೋದು ಯಾರು? ಒಂದು ದುಷ್ಟ ಶಕ್ತಿ ಐತೆ ಪ್ರೇರೆ. ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂಥ ಒಂದು ಮಹಾಶಕ್ತಿ ಐತೆ. ಆ ಮಹಾಶಕ್ತಿ ಏನು ಮಾಡ್ತೈತೆ ಅಂದರೆ ಮನುಷ್ಯರ ಹೃದಯದಲ್ಲಿ ಸೇರಿಕೊಂಡು ಮಾಡಬಾರ್ದ ಕೃತ್ಯಗಳನ್ನು ಮಾಡಿಸ್ತಾ ಇದೆ. ಈಗ ಕಳ್ತನ ಮಾಡ್ತಾ ಇದ್ದಾರೆ ಪ್ರೇರೆ, ಕಳ್ತನ. ನೋಡಿ ಪ್ರೇರೆ, ಕಳ್ತನ ಮಾಡೋನು ಕೂಡ ಯಾಕಪ್ಪ ನೀನು ಕಳ್ತನ ಮಾಡ್ತಾ ಇದೀಯಾ, ನಿಯತ್ತಾಗಿ ಬದುಕೋದಲ್ವೇನೋ ಅಂತ ಪೊಲೀಸವ್ರು ಕೇಳುವಾಗ, ಸಿಕ್ಕಿಕೊಂಡಾಗ ಏನು ಮಾಡೋ ಸಮಯ, ಹಣೆ ಬಾರದಲ್ಲಿ ದೇವ್ರು ಈ ರೀತಿ ಬರೆದಿದ್ದಾರೆ, ಅದಕ್ಕೆ ಕಳ್ತನ ಮಾಡ್ತಾಯಿದ್ದೀನಿ ಅಂತ. ಒಬ್ಬ ಏನೋ ಒಂದು ಮದುವೆ ಆಗಿರ್ತಾನೆ, ಇನ್ನೊಂದು ಹೆಣ್ಣನ್ನು, ಇನ್ನೊಂದು ಸ್ತ್ರೀನ ನೋಡಿ ಮೋಹಿಸಿ ನನ್ನ ಹೆಂಡತಿಗಿಂತ ಚೆನ್ನಾಗಿದ್ದಾಳಲ್ಲ ಇವಳು ಆತನ ಆ ಥರವೂ ಮದುವೆ ಮಾಡ್ಕೋತಾನೆ. ಇವರಿಬ್ರಿಗಿಂತ ಸೌಂದರ್ಯವತಳು ಸಿಗ್ತಾಳೆ, ಅವ್ರನ್ನೂ ಮದುವೆ ಮಾಡ್ಕೋತಾನೆ. ಮೂರು ಮದುವೆ ಮಾಡ್ಕೋತಾನೆ. ಅವನ ಜೀವನದಲ್ಲಿ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ಬಿಡುಗಡೆ ಇರಲ್ಲ, ನಗುಮುಖ ಇರಲ್ಲ. ಆ ಟೆನ್ಷನಲ್ಲಿ, ಆ ಚಿಂತೆಯಲ್ಲಿ ಕುಡಿಯುತ್ತಾ ಕಾಲಹರಣ ಮಾಡುವಾಗ ಸ್ನೇಹಿತರೆಲ್ಲ ನೋಡಿದವರು, ಎಷ್ಟು ಚೆನ್ನಾಗಿದ್ದು ಮೊದಲು, ಈಗ ಯಾಕೋ ಈ ಥರ ಆಗೋದೆ ನೀನು ಅಂತ ಅನ್ನುವಾಗ ಏನು ಮಾಡೋದು? ಮೊದಲನೇ ಮದುವೆ ತಂದೆ ತಾಯಿ ಹೇಗೋ ಮಾಡಿದ್ರು, ಅದರಲ್ಲೇ ಸುಖದಿಂದ ಇರದೆ ಅವಳು ಚೆನ್ನಾಗವಳೆ ಅಂತ ಅವಳು ಮಾಡ್ಕೊಂಡೆ, ಇನ್ನೊಬ್ರು ಚೆನ್ನಾಗಿ ಸಿಕ್ಕೋದು ಅಂತ ಅವಳಿಗೂ ಮಾಡ್ಕೊಂಡೆ. ಈಗ 3 ಜನ ಹೆಣ್ತಿರು, ಯಾರಿಗೂ ಸುಖದಿಂದ ನೋಡ್ಕೊಳಕ್ಕಾಗ್ತಾಯಿಲ್ಲ. ಇವರಿಬ್ರಿಗೆ ಸುಖವಾಗಿ ನೋಡ್ಕೊಳಕ್ಕೆ ಹೋಗಿ ನನಗೆ ಸಮಾಧಾನ ಇಲ್ಲ, ನನಗೆ ಸುಖ ಇಲ್ಲದ ರೀತಿಲಿ ಆಗ್ಬಿಟ್ಟೈತೆ ಕಣೋ, ಏನು ಮಾಡೋದು? ನನ್ನ ಹಣೆ ಬರ ದೇವ್ರು ಆ ರೀತಿ ಬರೆದಿದ್ದಾರೆ ಅಂತಾರೆ.
ಕುಡ್ಕನ್ನ ಕೇಳಿ ಕುಡ್ಕನ್ನ ಅವನು ಅದೇ ರೀತಿ ಹೇಳ್ತಾನೆ ಪ್ರೇರೆ, ಯಾಕಪ್ಪ ಎಷ್ಟೊಂದು ಕುಡಿತಾ ಇದೆಯಾ, ಏನಾಯಿತು ಅಂತಂದರೆ ಏನು ಮಾಡೋದಪ್ಪ ನನ್ನ ಹಣೆ ಬರ ಅಂತಾರೆ. ಅಂದರೆ ಮಾಡೋದಿಲ್ಲ ಇವರು ಪ್ರೇರೆ, ಆದರೆ ಹಾಕೋದು ಮಾತ್ರ ದೇವ್ರ ಮೇಲೆ. ಅದೇ ರೀತಿ ಬಾಗಿಲು ತೆರೆದು ಕರ್ಕೋತಾ ಇರೋದು ದುಷ್ಟಶಕ್ತಿಗೆ ಒಳಗಡೆಗೆ ಜಾಗ ಕೊಡ್ತಾ ಇದ್ದಾರೆ. ದುಷ್ಟಶಕ್ತಿಗೆ ಜಾಗ ಕೊಟ್ಬಿಟ್ಟಿದ್ದಾರೆ. ಆತನ ಒಳಗಡೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಒಳಗಡೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಈಗ ತಪ್ಪು ದೇವ್ರ ಮೇಲೆ ಹೊರಿಸ್ತಾ ಇದ್ದಾರೆ ನಿಮ್ಮ ಮನುಷ್ಯ. ಅದೇ ರೀತಿಯಲ್ಲಿ ಪಾಪವು ಬಾಗಿಲಲ್ಲಿ ನಿಂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಂತೆ. ನಿನ್ನ ಮೂಲಕ ಯಾವ ಹೆಣ್ಮಗುನ ರೇಪ್ ಮಾಡಿಸ್ಲಿ, ನಿನ್ನ ಮೂಲಕ ಹೇಗೆ ಕಳ್ತನ ಮಾಡಿಸ್ಲಿ, ನಿನ್ನ ಮೂಲಕ ಹೇಗೆ ವ್ಯಭಿಚಾರ ಮಾಡಿಸ್ಲಿ, ನಿನ್ನ ಮೂಲಕ ಹೇಗೆ ಟೆರರಿಸ್ಟ್ ಮಾಡಿಸ್ಲಿ ಅಂತ ಬಾಗಿಲಲ್ಲಿ ನಿಂತ್ಕೊಂಡು, ಪ್ರತಿ ಮನುಷ್ಯರ ಹೃದಯದ ಬಾಗಿಲಲ್ಲಿ ನಿಂತ್ಕೊಂಡು ದುಷ್ಟಶಕ್ತಿ ಆಗಿರುವಂಥ ಸೈತಾನನು, ಘಟಸರ್ಪನು, ಆ ದೆವ್ವವು ಮನುಷ್ಯನ ಹೃದಯದಲ್ಲಿ ಸೇರಿಕೊಂಡು ಮಾಡಬಾರ್ದ ಕೃತ್ಯಗಳನ್ನು ಮಾಡಿಸಿ ಎದುರುಗಡೆ ಇರುವಂಥ ಮನುಷ್ಯನನ್ನು ಸಾಯಿಸಬೇಕು. ಇವನ ಮೂಲಕ ಕಡೆಗೆ ಇವನಿಗೂ ಶಿಕ್ಷೆಯಾಗಿ ಇವನು ಸಾಯಬೇಕು. ನೋಡಿ ಆತನ ಪ್ರೀಪೇಯ್ಡ್ ಪ್ಲಾನ್ ಹೆಂಗೈತೆ. ಒಂದೇ ಗುಂಡಲ್ಲಿ ಇಬ್ಬರನ್ನ ಸಾಯಿಸಂಗೆ ಈ ಕಡೆ ಇವನಿಂದ ಇನ್ನೊಬ್ಬರನ್ನ ಸಾಯಿಸ್ತಾನೆ, ಕಾನೂನು ಇವನ್ನ ಶಿಕ್ಷೆ ಕೊಡುತ್ತೆ. ಇಲ್ಲಾಂದರೆ ಇವನು ಯಾರನ್ನ ಸಾಯಿಸಿರ್ತಾನೋ ಅವ್ರ ಕಡೆಯವರು ಇವನ್ನ ಸಾಯಿಸ್ತಾರೆ. ಅಥವಾ ಇವನ್ ತಲೆಮಾರು ಮುಗಿದೋದ್ರೆ ಅವ್ರ ಮಕ್ಕಳ ಮೇಲೆ ಆ ಸೈಡ್ ಇರುತ್ತೆ. ಅದೇ ರೀತಿ ಪ್ರೇರೆ ಪ್ರತಿಯೊಬ್ಬನ ಜೀವನದಲ್ಲಿ ದುಷ್ಟಶಕ್ತಿ ಸೈತಾನನು ಭಯಂಕರವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅದು ಮನುಷ್ಯರಿಗೆ ಅರ್ಥ ಆಯ್ತಲ್ಲ ಪ್ರೇರೆ. ಮನುಷ್ಯನನ್ನು ನಾನು ಹೋಗ್ತಾ ಇರೋಂಥ ದಾರಿನೇ ಸರಿಯಾದದ್ದು, ನಾನು ನಡೆಯುವಂಥ ಮಾರ್ಗನೇ ಸರಿಯಾದದ್ದು ಅಂತ ಅನ್ಕೊಬಿಟ್ಟಿದ್ದಾನೆ. ಯಾಕಂದರೆ ಇವನು ಒಳಗಡೆ ಇರೋಂಥ ದುಷ್ಟಶಕ್ತಿ ಇವನಿಗೆ ಹೇಳ್ಕೊಡ್ತಾ ಇದೆ, ನೀನು ಮಾಡ್ತಾ ಇರೋದೆಲ್ಲ ಸರಿನೇ, ನೀನೇನು ತಪ್ಪು ಮಾಡ್ತಾ ಇಲ್ಲ, ನೀನು ಕರೆಕ್ಟ್ ದಾರಿಲಿ ಹೋಗ್ತಾ ಇದೆಯಾ, ವ್ಯಭಿಚಾರ ಮಾಡ್ತಿದ್ಯಾ, ಯಾರು ಮಾಡ್ದಿರೋದೇನು ಮಾಡ್ತಾ ಇಲ್ವಲ್ಲ, ಸುಳ್ಳು ಹೇಳ್ತಾ ಇದೆಯಾ. ಅಯ್ಯೋ, ಕೋಟ್ಯಾಧೀಶ್ವರೇ ಕೋಟಿ ಕೋಟಿ ಸುಳ್ಳು ಹೇಳ್ತಾರೆ. ನಾನೇನು ಹೇಳೋದ್ರಲ್ಲೇನು, ಹೇಳು ಸುಳ್ಳು. ಇಸ್ಪೀಟ್ ಆಟನ ದೊಡ್ಡ ದೊಡ್ಡ ಅಧಿಕಾರಿಗಳೇ ಇಸ್ಪೀಟ್ ಆಟದಲ್ಲಿ ಬಾಜಿಗಳು ಕಟ್ತಾ ಇದ್ದಾರೆ, ರೇಸ್ ಕೋರ್ಸಲ್ಲಿ ಬಾಜಿಗಳು ಕಟ್ತಾ ಇದ್ದಾರೆ. ನಾವು ಆಡೋದ್ರಲ್ಲಿ ಏನೈತೆ, ಆಡು ಇಸ್ಪೀಟ್ ಆಟ ಆಡು, ಓಕೆನಾ. ಆಮೇಲೆ ಈ ಹಣ ಎಲ್ಲ ಕಳ್ಕೊಂಡಾದ್ಮೇಲೆ ಕಳ್ಕೋತಾ ಒಂದು ದಿವಸ ಮರಣದ ಬಾಗಿಲು ತಟ್ಟುತ್ತೆ. ಮರಣದ ಬಾಗಿಲು ತಟ್ಟಿದಾಗ ಹೃದಯದಲ್ಲಿ ದುಷ್ಟಶಕ್ತಿ ಏನಂತ ಗೊತ್ತಾ, ಯಾರು ಮಾಡ್ಕೊಳ್ತಾರೋ ಆತ್ಮಹತ್ಯೆಯನ್ನು ನೀನು ಮಾಡ್ಕೋತಾ ಇಲ್ಲ. ಎಷ್ಟೋ ಜನ ಸತ್ತವ್ರೆ ಆತ್ಮಹತ್ಯೆ ಮಾಡ್ಕೊಂಡು ಆರಾಮಾಗಿ ಹೋಗವ್ರೆ ಅವರು ಸ್ವರ್ಗಕ್ಕೆ. ನೀನಿದ್ದೇನು ಮಾಡ್ತೀಯಾ, ನೋಡ್ದ ಸಾಲದ ಕಾಟಗಳು ಎಷ್ಟು ಇರುತ್ತೆ. ಮನೆ ಹತ್ರ ಬರ್ತಾರೆ ಸಾಲಗಾರರು, ಹೆಂಡತಿ ಮಕ್ಳ ಜೊತೆ ಸುಖವಾಗಿರೋಕ್ಕೆ ಕೊಡಲ್ಲ ನಿನಗೆ. ಇನ್ನೆಷ್ಟು ನೀನು ಆಟ ಆಡೋಕ್ಕೂ ನಿನ್ನ ಹತ್ರ ಕಾಸಿಲ್ಲ, ಮತ್ತು ಕುಡಿಯೋದಕ್ಕೂ ನಿನ್ನ ಹತ್ರ ಕಾಸಿಲ್ಲ, ಎಲ್ಲರ ಹತ್ರ ಇಸ್ಕೊಬಿಟ್ಟಿದೆ. ಎಲ್ಲರೂ ನಿನ್ನ ಪ್ರಾಣ ಹಿಂಸೆ ಕೊಟ್ಟು ಡೈಲಿ ನಿನ್ನ ಪ್ರಾಣ ಹಿಂಸೆ ಅವಮಾನ ಅನುಭವಿಸಿ ಸಾಯೋದಕ್ಕಿಂತ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ, ಜ್ಞಾನ ಹಾಕೊಂಡು ಸತ್ತೋಗು, ಇಲ್ಲ ವಿಷ ಕೊಟ್ಟು ಸತ್ತೋಗು ಅಂತ ದುಷ್ಟಶಕ್ತಿ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾನೆ ಪ್ರೇರೆ. ಹೌದು ಪ್ರೇರೆ. ಅಷ್ಟೆಲ್ಲ ಮಾಡಿದ್ರು ಹೀನ ಸ್ಥಿತಿಗೆ ಬಂದರೂ ಮನುಷ್ಯನಿಗೆ ದುಷ್ಟಶಕ್ತಿ ಏನು ಹೇಳ್ಕೊಡುತ್ತೆ ಗೊತ್ತಾ. ಕೀರ್ತನೆಗಳು 36ನೇ ಅಧ್ಯಾಯ 1ನೇ ವಚನದಿಂದ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ, ನಮ್ಮನ್ನ ವಂಚಿಸ್ತಾ ಐತೆ, ನಮ್ಮನ್ನ ಮೋಸ ಮಾಡ್ತಾ ಐತೆ. ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ನಿನ್ನ ಪಾಪದ ಕೊಡವು ತುಂಬುವುದಿಲ್ಲ. ನೀನೆಷ್ಟೇ ಪಾಪ ಮಾಡಿದ್ರು, ನೀನೆಷ್ಟೇ ಅಧರ್ಮ ಮಾಡಿದ್ರು ನಿನ್ನ ಪಾಪ ತುಂಬೋದಿಲ್ಲ. ನೀನು ಭಯ ಪಡಬೇಡ. ನೀನು ಮಾಡು ಅಧರ್ಮ, ನೀನು ಮಾಡು ವಿಚಾರ, ನೀನು ಮಾಡು ಕಳ್ತನ, ನೀನು ಆಡು ಇಸ್ಬಿಟ್ಟು, ನಿನ್ನ ಪಾಪ ಬಯಲಿಗೆ ಬರಲ್ಲ, ನಿನ್ನ ಕಷ್ಟ ಬಯಲಿಗೆ ಬರಲ್ಲ. ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿ ಬಿಡುತ್ತದೆ. ಎಲ್ಲುತ್ತಾ ಇದೆ, ಹೃದಯ ಎಂಬುವಂಥ ಬಾಗಿಲಲ್ಲಿ ಆತನು ನಿಂತ್ಕೊಂಡು ನಿಧಾನಕ್ಕೆ ಮಾತಾಡ್ತಾ ಇದ್ದಾನೆ ಮನುಷ್ಯರ ಕಿವಿ ಒಳಗಡೆ. ಇದೇ ಮಾತಾಡ್ತಾ ಐತೆ ಪ್ರೇರೆ. ಹೃದಯದ ಬಾಗಿಲನ್ನು ದೇವರು ತಟ್ತಾ ಇದ್ದಾರೆ. ಈಗೋ ಮಗನೇ, ನಿನಗೆ ಹೊಸ ಜೀವನ, ಹೊಸ ಬದುಕನ್ನು ಕೊಡಬೇಕಂತ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನೀನು ಯಾವ ಬಾಗಿಲು ತೆಗಿತೀಯೋ,
ದೇವ್ರಿಗೆ ಸರ್ವಾಧಿಕಾರ ಐತೆ ಪ್ರೇರೆ, ನಮ್ಮ ಮೇಲೆ ಸರ್ವಾಧಿಕಾರ ಐತೆ. ಆದರೆ ದೇವ್ರಿಗೆ ಏನು ಇಷ್ಟ ಗೊತ್ತಾ? ಅವನು ಬಂದು ನನ್ನ ಹತ್ರ ಬೇಡ್ಕೋಬೇಕು, ಅವನು ಬಂದು ನನ್ನ ಹತ್ರ ಪ್ರಪೋಸ್ ಮಾಡಬೇಕು. ನಾನೋಗಿ ಬಲವಂತವಾಗಿ ಪ್ರೇರೆ, ನೀನು ಅರ್ಥ ಮಾಡ್ಕೊಳ್ಳಿ ಹೇಳೋದು, ಬಲವಂತವಾಗಿ ಮದುವೆ ಮಾಡಿದ್ರೆ ಇಷ್ಟ ಇಲ್ಲದೆ ಭಾಳ ದಿವಸ ಗಂಡ ಹೆಂಡತಿ ಸಂಬಂಧ ಇರಲ್ಲ. ಓಕೆನಾ? ಭಾಳ ವರ್ಷಗಳು ಗಂಡ ಹೆಂಡತಿ ಸಂಬಂಧ ಸಾಗೋದಿಲ್ಲ, ಡೈವರ್ಸ್ ಆಗೋಯ್ತದೆ. ಹುಡುಗ ಯಾರಿಗೋ ಇಷ್ಟಪಟ್ಟಿರ್ತಾನೆ, ಹುಡುಗಿ ಯಾರಿಗೋ ಇಷ್ಟಪಟ್ಟಿರ್ತಾನೆ. ಈಗ ಬಲವಂತದಿಂದ ತಾಯಿ ತಂದೆ ಹಿಂಸೆ ಮೇರೆಗೆ ಮಾಡಿಸ್ಬಿಡ್ತಾರೆ. ಇರ್ತಾರ ಪ್ರೇರೆ? ಇಲ್ಲ, ಹೆಣ್ಣಾದರೂ ಓಡೋಗುತ್ತೆ ಇನ್ನೊಬ್ಬನ ಜೊತೆ, ಹಳೆ ಪ್ರಿಯತಮನ ಜೊತೆ. ಇಲ್ಲ, ಗಂಡಾದರೂ ಓಡೋಗ್ತಾನೆ ಹಳೆ ಪ್ರಿಯತಮನ ಜೊತೆ, ಪ್ರೇಯಸಿ ಜೊತೆ, ಅಲ್ವಾ? ದೇವ್ರಿಗೆ ನಾವು ದೇವ್ರನ್ನ ಪ್ರಪೋಸ್ ಮಾಡಬೇಕು ಅನ್ನೋದೇ ದೇವ್ರ ಇಷ್ಟ. ದೇವ್ರ ಬಗ್ಗೆ ಹೇಳೋರು ಇರ್ತಾರೆ, ಖಂಡಿತ ಬಹಳ ಜನ ಇರ್ತಾರೆ. ಅದನ್ನು ಕೇಳಿ ಸತ್ಯವೇದ ಗ್ರಂಥವನ್ನು ಓದಿ ನಾವು ದೇವ್ರನ್ನ ಪ್ರೀತಿಸ್ಬೇಕು, ಇನ್ನೊಬ್ಬರ ಬಲವಂತದಿಂದ ಅಲ್ಲ. ನೋಡಪ್ಪ, ಅಂಥವ್ರು ನಿನ್ನನ್ನು ಪ್ರೀತಿಸ್ತಾರೆ, ನೀನು ಪ್ರೀತಿಸ್ತೀಯಾ? ಇಂಥವ್ರು ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನೀನು ಆತನನ್ನು ಪ್ರೀತಿಸ್ತೀಯಾ? ಈತನೇ ಇಡೀ ಲೋಕನವನ್ನು ಸೃಷ್ಟಿ ಮಾಡಿದ್ದಾನೆ, ಈತನ ನೀನು ಪ್ರೀತಿಸ್ತೀಯಾ? ಈತನಿಗೋಸ್ಕರ ನೀನು ಬದುಕಿದ್ರೆ, ಈತನಿಗೋಸ್ಕರ ನೀನು ಪ್ರಾಣ ಮುಡುಪಾಗಿ ಇಟ್ಟರೆ, ಈತನ ನಾಮವನ್ನು ಹೇಳ್ಕೊಂಡು ನೀನು ತಿರುಗಿದ್ರೆ, ನೀನು ಸತ್ತಾದ್ಮೇಲೆ ಮರುಜೀವನ ಐತೆ ಅಂತ ಹೇಳೋವಂಥ ಅನೇಕ ಭಕ್ತರು ಇದ್ದಾರೆ ಪ್ರಿಯರೇ. ದೇವರ ಶಿಷ್ಯರು ಬಹಳ ಜನ ಇದ್ದಾರೆ. ಕರಪತ್ರಿಕೆ ಮೂಲಕ, ಟಿ ವಿಗಳ ಮೂಲಕ, ನಡೀತಾರಂಥ ಲೈವ್ ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ, ಶಾರ್ಟ್ ವಿಡಿಯೋಗಳ ಮೂಲಕ ಅನೇಕರು ಹೇಳೋರಿದ್ದಾರೆ. ದೇವ್ರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ನೀವು ಅಂಧಕಾರದಲ್ಲಿದ್ದೀರಾ, ಭಯಂಕರವಾದಂಥ ಜೇಡ್ರ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ನೀವು. ಆ ಜೇಡ್ರ ಬಲೆಯಿಂದ ನಿಮ್ಮನ್ನು ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ಲ ಪ್ರೇರೆ. ಆತನು ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾನೆ ಅವನಿಗೆ ಮಾತ್ರ ಸ್ಥಳ ಕೊಡ್ತಾ ಇದ್ದೀವಿ. ದೇವ್ರಿಗೊಂದು ಸಾರಿ ಸ್ಥಳ ಕೊಟ್ಟು ನೋಡಿ, ಅವರಿಬ್ಬರು ಯುದ್ಧಕ್ಕೆ ನಿಂತ್ಕೋತಾರೆ, ನಿನ್ನ ಜೀವನ ಪಾವನವಾಗಿರುತ್ತೆ. ದುಷ್ಟಶಕ್ತಿಗೆ ಇಷ್ಟು ವರ್ಷ ಜಾಗ ಬಿಟ್ಟಿದ್ದೀವಿ ಹೃದಯದಲ್ಲಿ. ಆತನೇ ಆಳ್ವಿಕೆ ಮಾಡ್ತಾ ಇದ್ದಾನೆ ನಮ್ಮನ್ನು. ಅವನು ಎಲ್ಲೆಲ್ಲಿ ಕರ್ಕೊ ಹೋಗ್ತಾ ಇದ್ದಾನೋ ನೀವು ಹೋಗ್ತಾ ಇದ್ದೀರಾ. ಬೆಳಗ್ಗೆ ಆದರೆ ಬಾರ್ ಅಂಗಡಿ ಕರ್ಕೊಯ್ತಾ ಇದ್ದಾನೆ, ಹೋಗ್ತಾ ಇದ್ದೀರಾ. ಮಧ್ಯಾಹ್ನ ಆದರೆ ವ್ಯಭಿಚಾರ ಕರ್ಕೊಯ್ತಾ ಇದ್ದೀರಾ. ನೈಟ್ ಆದರೆ ಇಸ್ಪೀಟ್ ಹೋಯ್ತಾ ಇದ್ದೀರಾ ನೀವು, ಅಲ್ವಾ? ಈಗ ದೇವ್ರಿಗೆ ಸ್ವಲ್ಪ ಸ್ಥಳ ಕೊಟ್ರೆ ಹೃದಯದಲ್ಲಿ, ಆ ದಾರಿಗಳು ಪ್ರಿಯರೇ ನಿಮ್ಗೆ ಗೊತ್ತು, ಅದು ಅಂಧಕಾರದ ದಾರಿ. ಒಂದು ದಿವಸದಲ್ಲಿ ಆಟದಲ್ಲಿ ನೀವು ಗೆಲ್ಬೋದು, ಸುಮಾರು 10 ಸಾರಿ 20 ಸಾರಿ ಸೋಲ್ತೀರ. ಇರೋ ಪರೋ ಮನೆ ಮಠ ಎಲ್ಲ ಮಾಡಿಕೊಂಡು ಸಾಲ ಮಾಡಿಕೊಂಡು. ನೋಡಿರಿ ಪ್ರಿಯರೇ, ಇವಾಗ ಆನ್ಲೈನಲ್ಲಿ ಸ್ಪೀಡ್ ಆಟಗಳು ಬಂದಿದೆ. ಆನ್ಲೈನಲ್ಲಿ ಎಂತಕ್ಕೆ ಆಡಬೇಕು ಪ್ರೇರೆ? ಅದು ಹಣದ ಆಸೆ, ವ್ಯಾಮೋಹ. ಇನ್ನೊಬ್ಬನ ಹಣವನ್ನು ದೋಚ್ಕೊಂಡು ನಾನು ಸುಖವಾಗಿರಬೇಕು ಅಂತ ನೀನು ಆಲೋಚನೆ ಮಾಡ್ದೆ ಅಂದರೆ ಮೊದಲದಾಗಿ ನಿನ್ನ ಮನೆಯೇ ಹಾಳಾಗೋಗೋದು. ದೇವ್ರ ನಿಯಮ ಏನು ಗೊತ್ತಾ? ಒಂದು ಸಾರಿ ವಿಮೋಚನೆ ಕಾಂಡ. ದೇವ್ರು ಯಾಕೆ ಇನ್ನೊಬ್ಬನ ಹಣವನ್ನು ಆಶಿಸಬಾರ್ದು ಅಂತ ಹೇಳಿದಾರಂದರೆ, ನೋಡಿ, ಇಂಥ ಸನ್ನಿವೇಶಗಳು ಭೂಮಿ ಮೇಲೆ ನಡೀತಾ ಐತೆ, ನೀವು ಅದಕ್ಕೆ ಬಲಿ ಆಗಬೇಡಿ ಮಕ್ಕಳ ಅಂತ ಆ ತಂದೆ ಪ್ರೇರೆ, ಆ ಪರಮಾತ್ಮನು ಸಕಲವನ್ನು ಬಲಾತ ದೇವರು. ಪ್ರಾರಂಭದಲ್ಲಿ ಅಂತ್ಯವನ್ನು ತಿಳಿಸಿದಂಥ ದೇವರಿಗೆ ಎಲ್ಲ ಗೊತ್ತಿತ್ತು ಪ್ರೇರೆ. ಈ ದಿನ ಇಸ್ಪೀಟ್ ಆಟದಿಂದ ಮನೆಗಳು ಹಾಳಾಗಿ ಹೋಗ್ತಾ ಇದೆ, ಆತ್ಮಹತ್ಯೆಗಳು ನಡೀತಾ ಇದೆ. ಯಾಕೆ? ಇನ್ನೊಬ್ಬರ ಹಣವನ್ನು ನಾನು ವಶ ಮಾಡಿಕೊಳ್ಳಬೇಕು ಅಂತ. ಆದರೆ ನಮ್ಮ ಹಣ ಇನ್ನೊಬ್ರಿಗೆ ವಶ. ಅವನು ಅದೇ ಪ್ಲಾನಿಂಗಲ್ಲಿ ಬರೋದು, ಆಟಿಕೆ ಅಲ್ವಾ? ವಿಮೋಚನೆ ಕಾಂಡ, ಸತ್ಯವೇದ ಗ್ರಂಥ ಒಂದು ಸಾರಿ ಓದೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಿಂದ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಓಕೆನಾ? ನರಹತ್ಯೆ ಮಾಡಬಾರದು. ಓಕೆನಾ? ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು, ಅರ್ಥ ಮಾಡ್ಕೊಳ್ಳಿ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿಯನ್ನು, ಗಂಡಾಳನ್ನು, ಹೆಣ್ಣಾಳನ್ನು, ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಅಂದರೆ ಹೆಂಡಾಳು ಗಂಡಾಳು ಅಂದರೆ ಬೇರೆಯವರ ಕೆಲಸದವ್ರನ್ನು, ಕತ್ತೆಗಳನ್ನು ಅಂದರೆ ಈಗಿನ ಕಾಲದ ಗಾಡಿಗಳು, ಕಾರುಗಳು. ಅಂದರೆ ಇನ್ನೊಬ್ಬನ ಮನೇನ ಲಪಟಾಯಿಸ್ಕೋಬೇಕು ಅಂತ ಇವನು ಆಸೆ ಪಡ್ತಾನೆ, ಇವನ ಮನೇನೇ ಮಾರ್ಕೋತಾನೆ.
ಜೂಜಾಟದಲ್ಲಿ ಅಥವಾ ರೇಸ್ ಕೋರ್ಸಲ್ಲಿ ಇನ್ನೊಬ್ಬನ ಮನೇನ ಇವನು ಹಾಳು ಮಾಡ್ಬೇಕಂತ ಹೋಗ್ತಾನಲ್ಲ, ಇವನ ಮನೇನೇ ಹಾಳಾಗೋಗುತ್ತೆ. ನಿಜ ಪ್ರಿಯರೇ, ಇದು ಸತ್ಯವಾದ ಮಾತು. ಯಾಕಂದರೆ ಭೂಮಿ ಮೇಲಿರುವಂಥ ಸರ್ವಮಾನರು ಆ ಸರ್ವೇಶ್ವರನ ಮಕ್ಕಳಾಗಿದ್ದೀವಿ. ಇವಾಗ ಅಣ್ಣನ ತಮ್ಮನ ಹಣವನ್ನು ದೋಚ್ಕೋಬೇಕಂತ ಹೋಯ್ತೀಯಾ? ನಾವೆಲ್ಲರೂ ದೇವರ ಮಕ್ಕಳು. ಇವಾಗ ಭೂಮಿ ಮೇಲಿರುವಂಥ ಸರ್ವರು ದೇವರ ಮಕ್ಕಳಾಗಿರುವಾಗ ನಾವೆಲ್ಲ ಏನಾಗಬೇಕು? ಒಬ್ರಿಗೊಬ್ರು ಸಂಬಂಧಿಕರು, ರಕ್ತ ಸಂಬಂಧ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಹೌದು ಪ್ರಿಯರೇ, ವಯಸ್ಸಲ್ಲಿ ದೊಡ್ಡವರಾಗಿದ್ದರೆ ತಂದೆ ತಾಯಿ ಸಮಾನದವರು. ನಾವೆಲ್ಲ ಒಂದೇ ಪ್ರಿಯರೇ. ಒಬ್ರಿಗೊಬ್ರು ನಾವು ಹಣ ದೋಚ್ಕೋಬೇಕು, ಅವನ ಹಣನ ನೋಡ್ಕೊಂಡು ನಾನು ಶ್ರೀಮಂತನಾಗಬೇಕು, ಅವ್ನು ಭಿಕಾರಿಯಾಗಿ ರೋಡಲ್ಲಿ ಅಲ್ಲಿಬೇಕು, ಅಥವಾ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು ಅಂತ ಆ ಆಲೋಚನೆಯಲ್ಲಿ ನಾವು ಹೋಯ್ತೀವಿ. 10 ಜನ ದುಡ್ಡನ್ನು ನಾವು ಹೊಡ್ಕೋಬೇಕಂತ ಆಲೋಚನೆ ಮಾಡ್ತೀವಿ. ಒಂದು ಸಾರಿ ಹೊಡ್ಕೋತೀವೇನೋ, ಒಂದು ಸಾರಿ ಏನು ಮಾಡ್ತಾರೆ, ನಾವು ಬಹಳ ಜ್ಞಾನವಂತರಾಗಿ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾಯಿದ್ದೋ ಅಂದರೆ, ಕೋಳಿ ಅಥವಾ ಪಾರಿವಾಳ ಹಿಡಿಬೇಕಂದ್ರೆ ಏನು ಮಾಡ್ತಾಯಿದ್ದೋ ಅಂದರೆ, ಒಂದು ಪುಟ್ಟಿ, ಓಕೆನಾ, ಒಂದು ಪುಟ್ಟಿ, ಆ ಪುಟ್ಟಿಗೆ ಒಂದು ಕಡ್ಡಿ ಕಟ್ಟಿ ಅದಕ್ಕೊಂದು ದಾರ ಕಟ್ಟಿ, ದಾರ ತುಂಬ ಉದ್ದ ಬಿಡ್ತಾಯಿದ್ದು. ದಾರ ತುಂಬ ಉದ್ದ ಬಿಟ್ಟು ದಾರ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾಯಿದ್ದು. ಇಲ್ಲಿ ರಾಗಿನೋ ಇಲ್ಲ ಮುಂತಾದ ಕಾಳು ಪಕ್ಷಿಗಳಿಗೆ ಏನು ಇಷ್ಟನೋ ಅದನ್ನು ಹಾಕಿ ಕಾಯ್ತಾಯಿದ್ದು. ಹಕ್ಕಿ ಬರೋದು, ಬಂದು ಒಂದೊಂದು ಕಾಳೆ ತಿನ್ನೋದು, ಬಹಳ ಸುಖ ಪಡೋದು, ಬಹಳ ಸಂತೋಷ ಪಡೋದು. ಆಹಾ, ಇಂಥ ಬರಗಾಲದಲ್ಲಿ ಇಂಥ ಜಾಗದಲ್ಲಿ ಯಾರಪ್ಪ ಇಂಥ ಆಹಾರ ಹಾಕೋರೆ ಅಂತ ಏನು ಮಾಡೋದು, ಸಂತೋಷದಿಂದ ತಿನ್ನೋದು. ತಿಂತ ಅಲ್ಲಿರುವಂಥ ನಾವು ಕಡ್ಡಿಯನ್ನು ಎಳೆದು ಪುಟ್ಟಿಯನ್ನು ಮುಚ್ತಾಯಿದ್ದು. ಓಕೆನಾ? ಅದೇ ರೀತಿ ಪ್ರೇರೆ, ದುಷ್ಟಶಕ್ತಿ ಅನ್ನೋದು ನಿಮಗೆ ಹಣ ಬರೋ ಥರ ಮಾಡ್ತಾನೆ. ಸ್ಟಾರ್ಟಿಂಗು ನೀವು ಏನೂ ಇಲ್ಲ ಅಂದರೂ ಹಣ ಹೊಡ್ಕೊ ಬರೋ ಥರ ಮಾಡ್ತಾನೆ. 10ರಷ್ಟು ಹಿಂದಕ್ಕೆ ತಗೋತಾನೆ ಅವನು. ನೋಡಿ ಬೇ, 10 ಜನ ಒಂದು ಕಡೆ ಆಟ ಆಡ್ತಾರೆ, ಅದರಲ್ಲಿ ಗೆಲ್ಲೋದೇ ಇಬ್ಬರು. ಅವನು ತಗೊಂಡು ಆ ಹಣ ಏನು ಮಾಡ್ತಾನೆ ಗೊತ್ತಾ? ಇಲ್ಲದ್ರೆ ಸ್ಪೀಡ್ ಆಟಕ್ಕೆ ಹೋಗ್ತಾನೆ, ಇಲ್ಲದ್ರೆ ಬಾರ್ಗೆ ಹೋಗ್ತಾನೆ. ಅಲ್ಲಿಂದ ಗೆದ್ದು ಬಂದಾದ್ಮೇಲೆ ಬಾರ್ ಅಂಗಡಿಗಾದರೂ ಹೋಯ್ತಾನೆ, ಅಥವಾ ಲಾಡ್ಜ್ಗಾದರೂ ಹೋಯ್ತಾನೆ ವೇಷವಾಟಿಕೆ ಮಾಡೋಕ್ಕೆ. ಇಲ್ಲಾಂದರೆ ಮುಂತಾದ ಪಾಪದ ಕೃತ್ಯಗಳನ್ನು ಕುಡಿತಾನೆ, ಎಲ್ಲ ಕುಡಿಸ್ತಾನೆ, ಎಲ್ಲ ಹಾಳು ಮಾಡ್ಕೋತಾನೆ. ಓಕೆನಾ? ನಿನ್ನ ಹಣ ಅವನ ಹತ್ರ ಇರಲ್ಲ, ಅವನ ಹತ್ರನೂ ಹೋಗ್ಬಿಡುತ್ತೆ. ಅದು ಹದ್ದುಗಳಂತೆ ಅದು ರೆಕ್ಕೆ ಕಟ್ಕೊಂಡಿದೆ, ಅದು ಬೇರೆ, ಅದು ಹೋಗುತ್ತೆ, ಅದು ಇರಲ್ಲ ಅವನ ಹತ್ರ. ತಿರ್ಗಿ ಅವನು 10 ಪಟ್ಟು ತಗೊಬಂದು ಹಾಕಬೇಕು. ಅದನ್ನು ನೀನು ಹೊಡೆದಂತ ನೀನು ಮಡಿಕೊಳ್ಳಲ್ಲ. ಈ ಬಡ್ಡಿಗೆ ತಗೊಬಂದು ಆಡಿರ್ತೀಯಲ್ಲ, ಆ ಬಡ್ಡಿ ಕಾಸನ್ನ ಕಟ್ಟಬೇಕಾಗತ್ತೆ. ಇಲ್ಲಿ ಅಸಲು ತೀರಲ್ಲ, ಖಂಡಿತ ತೀರಲ್ಲ. ಬೇರೆ ಈ ಮಹಾ ಸೈತಾನನ ತಂತ್ರೋಪಾಯಗಳನ್ನು ತಿಳ್ಕೊಂಡ್ರೆ ನೀವು ಜ್ಞಾನಿಗಳಾಗ್ತೀರಾ, ನೀವು ಬದುಕ್ತೀರಾ, ಬಾಳ್ತೀರಾ. ಬೇಡ, ಸ್ಪೀಡ್ ಆಟಕ್ಕೆ ಹೋಗಬೇಡಿ. ಆನ್ಲೈನ್ ಆಟದಲ್ಲಿ, ಸ್ಪೀಡ್ ಆಟದಲ್ಲಿ ಹಣವನ್ನು ಗೆಲ್ಲಬೇಕಂತ ದುರಾಸೆಯಿಂದ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ದುಷ್ಟಶಕ್ತಿ ಆಗ್ತಾನೆ ನಿಮಗೆ ಕಾಳು. ಕುರಿಗೆ ಚೆನ್ನಾಗೆ ಹಿಂಡಿ ಬೂಸ ಹಾಕಿ ಹುಲ್ಲು ಮೇಯಿಸಿ ಕಟಾಕಿರ್ತಾರೆ. ಯಾಕೆ ಹೇಳಿ? ಬಲಿ ಕೊಡೋದಕ್ಕೆ ಒಂದು ದಿವಸ. ನಿಮಗೂ ಚಿಲ್ಲರೆ ದುಡ್ಡನ್ನ ಹಾಕ್ತಾನೆ. ತಗೋ 100 ರೂಪಾಯಿ, ತಗೋ 1000 ರೂಪಾಯಿ. ಅವತ್ತು ಹೊಡೆದಲ್ಲ, ಹೋಗಿ ಆಡು, ಅವತ್ತು ಬತ್ತ ನೋಡಿ ದುಡ್ಡು, ಹೋಗಿ ಆಡು, ಕಷ್ಟ ತೀರಿಸ್ಕೊ ಹೋಗು ಅಂತಾನೆ. ಬಂದಾದಮೇಲೆ ಚೆನ್ನಾಗಿ ನಿಮ್ಮನ್ನು ಅಗದು ತಿಂದು ಉಗಿತಾನೆ ಆಚೆ ಕಡೆ. ಯಾರೂ ನಮ್ಮನ್ನು ಮೂಸಿ ನೋಡೋಲ್ಲ. ಆವಾಗ ಹಣ ಇದ್ದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಸಾಲ ಕೊಡ್ತಾರೆ, ಆಡೋರೆಲ್ಲ ಸಾಲ ಕೊಡ್ತಾರೆ. ಎಲ್ಲ ಕಳ್ಕೊಂಡಾದ್ಮೇಲೆ ನಿನ್ನನ್ನು ಯಾರೂ ಮೂಸಿ ನೋಡೋಲ್ಲ, ಆಚೆ ಕಡೆ ಕಳಿಸ್ತಾರೆ. ಅವನ್ನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಾಗುತ್ತೆ. ಹೆಂಡತಿ ಮಕ್ಕಳ ಜೊತೆ ಸಂಪಾದನೆ ಮಾಡೋದ್ರಲ್ಲಿ ಸುಖವಾಗಿರು ಸ್ನೇಹಿತ. ತಮ್ಮ ಇರೋದ್ರಲ್ಲಿ ತೃಪ್ತನಾಗಿರು, ದುರಾಸೆ ಪಡಬೇಡ. ಆಸೆ ನಮ್ಮ ಸಂತೋಷವನ್ನು ಕಿತ್ಕೊಳ್ಳುತ್ತೆ ಅದು. ಓಕೆನಾ? ಆದಿಕಾಂಡದಲ್ಲಿ ನೋಡ್ದಲ್ಲ ಪ್ರಿಯರೇ, ಪಾಪವು ನಮ್ಮನ್ನು ಹೊಂಚಾಗ್ತಾ ಇದೆ, ಎಲ್ಲಿ ಅವನ್ನ ಬಿಳಿಸ್ಲಿ, ಎಲ್ಲಿ ಅವನನ್ನು ಸಾಯಿಸ್ಲಿ ಅಂತ. ಓಕೆನಾ? ಏಳನೇ ಅಧ್ಯಾಯ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಏನು ಬೇರೆ? ಪಾಪವನ್ನು ನಾವು
ಪಾಪಕ್ಕೆ ನಾವು ದಾಸರಾಗಬಾರ್ದು, ಅದನ್ನು ವಶ ಮಾಡ್ಕೋಬೇಕು. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ಬೇಕು. ಇದು ದೇವರ ಸಂಕಲ್ಪ. ಒಳ್ಳೆತನ, ಈ ವಾಕ್ಯದಲ್ಲಿ ಒಳ್ಳೆ ಗುಣಗಳನ್ನು ಹೇಗೆ ಕಲಿಯೋದು ಅನ್ನೋಂಥ ಮಾತುಗಳೈತೆ ಪ್ರೇರೆ, ಅದ್ಭುತವಾದಂಥ ಮಾತುಗಳೈತೆ. ವಶ ಮಾಡ್ಕೊಳ್ಬೇಕು ನಾವು. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ಬೇಕಂತೆ. ಅಂದರೆ ನಮ್ಮಲ್ಲಿ ಒಳ್ಳೆತನ ಇದ್ದರೆ ಕೆಟ್ಟತನ ಸೋಲಿಸ್ಬೋದು. ನಮ್ಮಲ್ಲೇ ಮೊದಲೇ ದುರ್ಬುದ್ಧಿ ಇದ್ದರೆ ಇದು ದುರ್ಬುದ್ಧಿ ಅದು ದುರ್ಬುದ್ಧಿ ಎಲ್ಲ ದುರ್ಬುದ್ಧಿ ಅವರು ಸೇರಿಕೊಂಡು ನಮ್ಮ ಜೀವನ ಹಾಳು ಮಾಡಿಡ್ತಾರೆ. ಓಕೆನಾ? ದೇವರು ಜ್ಞಾನೋಕ್ತಿಯಲ್ಲಿ ಹೇಳುವಂಥ ಅದ್ಭುತವಾದಂಥ ಮಾತುಗಳು ನಾವು ವಶ ಮಾಡ್ಕೋಬೇಕಂತೆ ಪ್ರೇರೆ. ಕೆಟ್ಟತನವನ್ನು ವಶ ಮಾಡ್ಕೋಬೇಕಂತೆ. ನಾವು ವಶ ಮಾಡ್ಕೋತಾ ಇದ್ದೀವ ಅಥವಾ ನಾವೇ ವಶ ಆಗ್ತಾ ಇದ್ದೀವ? ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಕೆಟ್ಟತನಕ್ಕೆ ನಾವು ಸೋತೋಗ್ತಾ ಇದ್ದೀವ ಅಥವಾ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ತಾ ಇದ್ದೀವ? ಆಲೋಚನೆ ಮಾಡಿ. ನೋಡಿ, ದೇವರು ಜ್ಞಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನದಿಂದ ನಿಮಗೋಸ್ಕರ ಓದ್ತೀನಿ. ಜ್ಞಾನೋಕ್ತಿಗಳು ಬೇರೆ ಮಾತನ್ನಲ್ಲಿ ಏನೈತೆ ಗೊತ್ತಾ? ವಾಕ್ಯದಲ್ಲೇ ಜ್ಞಾನವಿದೆ, ಮಹಾಜ್ಞಾನ ಐತೆ ಪ್ರೇರೆ. 1:7 ದೇವರ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಮೂರ್ಖರು ಹಣ ಹೋಗಿ ಸೋಲ್ತಾ ಇರ್ತಾರೆ, ವ್ಯಭಿಚಾರ ಮಾಡಿ ತನ್ನ ದೇಹ ಎಲ್ಲ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಇದು ಪಾಪ, ಇದು ಅಧರ್ಮ, ಇದು ಮೋಸ, ಇದು ಮಾಡಿದ್ರೆ ನನ್ನ ಜೀವನ ಸರ್ವನಾಶ ಆಗುತ್ತೆ ಅಂತ ಗೊತ್ತಿದ್ರು ಈ ಮನುಷ್ಯ ಏನು ಮಾಡ್ತಾನಂದ್ರೆ ಮೂರ್ಖ. ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದರೂ ಬಲಿ ಆಗ್ತಾ ಇದ್ದಾನೆ ಇವನು. ನಾವು ಆ ಕ್ಯಾಟಗರಿಯಲ್ಲಿ ಇದ್ದೀವ? ಮೂರ್ಖರ ನಾವು? ಬುದ್ಧಿವಂತರಾಗೋಣ ಪ್ರೇರೆ. ಒಂದು ಗಾದೆ ಐತಲ್ಲ ಪ್ರೇರೆ, ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರ್ದಂತೆ. ಅಂದರೆ ರಾತ್ರಿ ನೋಡಿರ್ತೀಯ ಆ ಬಾವಿ, ರಾತ್ರಿ ನೀನು ಕಾಣಿಸಿರ್ತದೆ ಆ ಬಾವಿ. ಹಗಲಲ್ಲಿ ಹೋಗಿ ಬೀಳ್ತಾ ಇದೆಯಾ? ಅಂದರೆ ನಮ್ಗಿಂತ ಮೂರ್ಖರು ಯಾರಾದರೂ ಅವರ? ಅದು ಕಂಡು ಹೋಗಿ ಬೀಳ್ತಾ ಇದೆಯಾ ಅಂತ ಅರ್ಥ. ಕಂಡು ಸೂಸೈಡ್ ಮಾಡ್ಕೋತಾ ಇದೆಯಾ? ಇದೆಲ್ಲ ಮಾಡಿದ್ರೆ ಮರಣ ಬತ್ತ ಅಂತ ಗೊತ್ತಿದ್ರೂ ಹೋಗಿ ಸಾಯ್ತಾ ಇದ್ದೀವಿ ನಾವು. ಕುಡುಕುತನಕ್ಕೆ ಬಾನಿಸರಾಗಿ ಬೆಳಗ್ಗೆಯಿಂದನೇ ಕುಡುಕರ ಹಾಗೆ ಕುಡಿದು ಲಿವರ್ ಎಲ್ಲ ಡ್ಯಾಮೇಜ್ ಮಾಡಿಕೊಂಡು ಗಂಡಸ್ತನ ಎಲ್ಲ ಕಳ್ಕೊಂಡು ಹೆಂಡತಿ ಜೊತೆ ಸುಖವಾಗಿರದೆ ಕುಡಿದು ಬಂದು ಮಲಿಕೊಳ್ಳೋದು, ಕುಡಿದು ಮನೆಗೆ ಊಟ ಹಾಕದೆ, ಆಹಾರ ಹಾಕದೆ, ಹೆಂಡತಿ ಮಕ್ಕಳ ಸುಖ ದುಃಖ ನೋಡದೆ ಕುಡಿದು ಮಲಿಕೊಂಡ್ರೆ ಹೆಂಡತಿ ಏನು ಮಾಡಬೇಕು ಪ್ರೇರೆ? ಹೆಂಡತಿಗೆ ಏನೈತೆ ದಾರಿ? ಮಕ್ಕಳನ್ನ ಸಾಕಬೇಕು. ಗಂಡ ಹೆಂಡತಿ ಅಂದಮೇಲೆ ಆಸೆ ಆಕಾಂಕ್ಷೆಗಳಿರ್ತದೆ. ಇವಾಗ ಏನು ಮಾಡಬೇಕು? ಬೇರೆ ಪುರುಷನ ಸವಾಸ ಮಾಡ್ಕೋಬೇಕು. ಅವಳು ಬೇರೆ ಒಂದು ಪುರುಷನ ಸವಾಸ ಮಾಡಿ, ಯೌವನಸ್ಥನ ಮದುವೆ ಆದವನು ಅವನು ಸವಾಸ ಮಾಡಿ ಅವನಿಂದ ಸಿಗುವಂಥ ಒಂದು 50-100 ದೇಹವನ್ನು ಹಂಚ್ಕೋಬೇಕು. ಇವಾಗ ಬೇರೆ ದಾರಿ ಇಲ್ಲ. ನೀನು ಕುಡಿದು ಏನಾಗಿದೆ ಅಂದರೆ ನಿನ್ನ ಕೆಲಸಕ್ಕೆ ಬಾರದವನಾಗ್ಬಿಟ್ಟಿದ್ಯಾ. ರೋಗ ತುಂಬಿಕೊಂಡೈತೆ, ದೇಹದಲ್ಲಿ ಶಕ್ತಿ ಇಲ್ಲ. ಕುಡಿಯೋದು ಬಂದು ಮಲಗೋದು, ಮನೆಗೆ ಆಹಾರ, ಹೆಂಡತಿಯ ಸುಖ ದುಃಖ ಏನು ನೋಡದೇ ಇರೋಂಥ ಕಾರಣಕ್ಕೆ ಹೆಂಡತಿ ಆದವ್ರು ಏನು ಮಾಡ್ತಾರೆ? ಈಗ ಪರಪುರುಷನ ಸಹಾಯವನ್ನು ಬೇಡ್ತಾರೆ. ಪರಪುರುಷನ ಸಹಾಯ ಬೇಡುವಾಗ ಸುಮ್ಮನೆ ಅಂತೂ ಯಾರು ಸಹಾಯ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ, ಜ್ಞಾನವಂತರಾಗಿ. ನಾವೆಲ್ಲರೂ ಅಣ್ಣ ತಮ್ಮದಿರು, ಅಕ್ಕ ತಂಗಿರು. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳುಗಳು ನನ್ನ ತಂಗಿ, ನನ್ನ ತಾಯಿ, ನನ್ನ ಮಗಳು ಸಮಾನದವರು. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಥಳದಲ್ಲಿ ನಾನಿದ್ದು ನಾನು ಆ ರೀತಿ ತಪ್ಪು ಮಾಡಿದ್ರೆ ನನ್ನ ಮನೆ ಪರಿಸ್ಥಿತಿನೂ ಅದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ನಿಮ್ಮ ಮನೆ ಪರಿಸ್ಥಿತಿ ಆ ರೀತಿ ಆಗಬಾರ್ದು. ಹೆಂಡತಿಯ ಸುಖವನ್ನು ನೋಡಿ, ಕಂಡ ಮಕ್ಕಳ ಸುಖವನ್ನು ನೋಡಿ. ಪರಪುರುಷನ ಜೊತೆ ನೀವೇ ಕಳ್ಸಂಗಾಗತ್ತೆ. ಅರ್ಥ ಆಯ್ತಾ? ಜ್ಞಾನವಂತರಾಗಿ ಪ್ರೇರೆ. ಹಾಸ್ಪಿಟ್ಲಲ್ಲಿ ನಳ್ಳಿ ಸಾಯಬೇಡಿ. ಕುಡುಕುತನಕ್ಕೆ ಬಾನಿಸರಾಗಬೇಡಿ, ಗುಲಾಮರಾಗಬೇಡಿ. ಮೊದಲು ಎಲ್ಲ ಚೆನ್ನಾಗಿರುತ್ತೆ. ಆ ನಶೆಯಲ್ಲಿ
ಭಯಂಕರವಾದಂಥ ನಮ್ಮನ್ನು ಪಾಪದ ಮಾರ್ಗದಲ್ಲಿ ನಡೆಸುತ್ತೆ. ಅದು ಕುಡ್ದಾದ್ಮೇಲೆ ಸಕಲ ಪ್ರೇರೆ, ಕುಡ್ದಾದ್ಮೇಲೆ ಜಗಳ ಮಾಡಿ ಕೊಲೆ ಮಾಡಬೇಕು ಅನಿಸ್ತದೆ, ಹಳೆ ಸೇಡು ತೀರಿಸ್ಕೋಬೇಕು ಅನಿಸ್ತದೆ, ಕುಡ್ದಾಗ ವ್ಯಭಿಚಾರ ಮಾಡ್ಬೇಕು ಅನಿಸ್ತದೆ, ಕುಡ್ದಾಗ ಇಸ್ಪೀಟ್ ಆಟ ಆಡ್ಬೇಕು ಅನಿಸ್ತದೆ, ಕುಡ್ದಾಗ ಸುಮ್ಮನೆ ಜಗಳ, ಸುಮ್ಮನೆ ಕಿರಿಕು, ಕುಡ್ದಾಗ ಚಿಕ್ಕ ಮಕ್ಳನ್ನ ಬಲಾತ್ಕಾರ ಮಾಡ್ಬೇಕನ್ಸ್ತದೆ, ಯಾರನ್ನಾರು ರೇಪ್ ಮಾಡ್ಬೇಕನ್ಸ್ತದೆ. ಯಾಕಂದರೆ ಅದು ಮೈಂಡಿಗೆ ಎಗ್ದಾಗ ಪ್ರೇರೆ, ಅದು ಮೈಂಡೊಳಗೆ ಹೋದಾಗ ಆ ನಶೆ ನಾವು ಏನು ಮಾಡ್ತೀವೋ ನಮ್ಗೆ ಗೊತ್ತಾಗಲ್ಲ. ನಾವು ಯಾರ ಹತ್ರ ಏನು ಮಾತಾಡ್ತಾ ಇದ್ದೀವೋ, ನಮ್ಗೆ ಯಾರೇನಾದರೂ ಮಾಡ್ತಾವ್ರೋ ಏನು ಗೊತ್ತಾಗಲ್ಲ. ಬೆಳೆ ಗೊತ್ತಾಗುತ್ತೆ ಇಂಥವನು ಕುಡಿದು ಯಾರ ಜೊತೆ ಜಗಳಕ್ಕೆ ಹೋಗಿದ, ಅವರು ಮರ್ಡ್ರ್ ಮಾಡಿ ಇವನು ಮೋರಿಲಿ ಹಾಕಿದ್ದಾರೆ. ಇಲ್ಲಾಂದರೆ ಇವನು ಕುಡಿದು ತನ್ನ ಹೆಂಡತಿ ಮಕ್ಕಳು ನೋಡಲಿಲ್ಲ, ಹೆಂಡತಿ ಬೇರೆಯವ್ರ ಜೊತೆ ಹೊಟ್ಟೋದ್ಲು, ಮಕ್ಕಳು ಅನಾಥರಾದರು. ಇಲ್ಲ ಕುಡಿದು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದ, ಆಕ್ಸಿಡೆಂಟ್ ಆಗಿ ನಾಯಿ ಸಾವು ಸತ್ತದ. ಇಲ್ಲ ಕುಡಿದು ಇಸ್ಪೀಟ್ ಆಟಕ್ಕೆ ಹೋದ, ಇಸ್ಪೀಟ್ ಆಟದಲ್ಲಿ ಎಲ್ಲ ಹಣ ಕಳ್ಕೊಂಡ, ಲಾಸ್ಟ್ಗೆ ಭಿಕಾರಿಯಾಗಿ ಮನೆ ಕುಟುಂಬ ತುಂಬ ಕಷ್ಟಕ್ಕೆ ಒಳಗಾಗಿ ಮನೆ ಮಠ ಸೈಟು ಎಲ್ಲ ಮಾರ್ಕೊಂಡು ದಾರಿ ಇಲ್ಲದೆ ಅವಮಾನ ತಡಿನಾರ್ದೆ ಜ್ಞಾನ ಹಾಕೊಂಡು ಸತ್ತ. ಈ ವಿಷಯಗಳು ಪ್ರೇರೆ ಇದು ಹೀಗೆ ನಡೀತಾ ಇರೋದು ಅಲ್ವಾ? ತಿಂದರೆ ಎಷ್ಟು ತಿಂತೀವಿ ಪ್ರೇರೆ ನಾವು ದಿನ? ಡೈಲಿ 300 ರೂಪಾಯಿ ಇದ್ದರೆ ಪ್ರತಿದಿನ ನಾವು ತುಪ್ಪದ ಊಟ ಮಾಡ್ಬೋದು, ಅಥವಾ ಮಾಂಸದ ಆಹಾರವನ್ನೇ ತಿನ್ಬೋದು ಮನೆ ಕುಟುಂಬ. 5 ಜನ ಇದ್ದರೆ 300 ರೂಪಾಯಿ ಇದ್ದರೆ ಸಾಕು ಪ್ರೇರೆ. 1 kg ಮಾಂಸ ಬರುತ್ತೆ, 2 kg ರೈಸ್ ಬರುತ್ತೆ, 50 ರೂಪಾಯಿ 100 ರೂಪಾಯಿಂದು ಸಾಂಬಾರು ಬರುತ್ತೆ, ಇಷ್ಟೇ ಇರ್ಬೋದಲ್ಲ. ಯಾಕೆ ಆಟಕ್ಕೆ ಹೋಗಿ ಹಣವನ್ನು ಕಳ್ಕೊಂಡು ನಿಮ್ಮ ಜೀವನನ ಸರ್ವನಾಶ ಮಾಡ್ಕೋತೀರಾ? ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಬೇರೆಯವ್ರನ್ನ ನೀವು ದೋಚ್ಕೊಳ್ಳೋಕೆ ಹೋದರೆ, ಬೇರೆಯವ್ರ ಹಣವನ್ನು ನೀವು ಲಪ್ಟಾಯಿಸ್ಕೋಬೇಕಂತ ಹೋದರೆ ನಿಮ್ಮ ಹಣನೇ 10 ಜನ ಪಾಲು ಮಾಡ್ಕೋತಾರೆ. ಈ ಮಾತು ಸತ್ಯ. ಇರೋದ್ರಲ್ಲಿ ಸುಖವಾಗಿರೋದೇ ನೆಮ್ಮದಿಯ ಕಾರ್ಯ. ನೋಡಿ, ದೇವರು ಹೇಳ್ತಾ ಇದ್ದಾರೆ, ಮಗನೇ ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಶಿಕ್ಷೆ ಆಗುತ್ತೆ, ಮೂರ್ಖರಾದಾಗ ಶಿಕ್ಷೆ ಆಗುತ್ತೆ. ನಿಮ್ಮ ಹಣ ಕಳ್ಕೊತೀರಾ, ನಿಮ್ಮ ದೇಹ ಆರೋಗ್ಯ ಕಳ್ಕೊತೀರಾ, ವೇಷವಾಟಿಕೆ ಮಾಡಿ ಕುಡುಕುತನದಿಂದ ನಿಮ್ಮ ಆರೋಗ್ಯ ಎಲ್ಲ ಹಾಳು ಮಾಡ್ಕೋತೀರಾ, ಇಸ್ಪೀಟ್ ಆಡೋದ್ರಿಂದ ನಿಮ್ಮ ಹಣ ಎಲ್ಲ ನಷ್ಟ ಮಾಡ್ಕೋತೀರಾ. ಈ 3 ಥರ ಬಲಿ ತಗೋತಾ ಇದೆ ನಿಮಗೆ. ಬಲಿ ಒಂದು, ಕುಡುಕುತನದಿಂದ ನಿಮ್ಮ ಲಿವರ್ ಡ್ಯಾಮೇಜ್ ಆಯ್ತೈತೆ. ಒಂದು, ಹಣ ಕಳ್ಕೊಂಡು ನೀವು ಮನೇಲಿ ಅಸಹಾಯಕರಾಗಿರ್ತೀರ, ನಿಮ್ಮ ಹೆಂಡತಿ ಬೇರೆ ಸವಾಸದಲ್ಲಿರ್ತಾರೆ. ಓಕೆನಾ? 3ನೇದು ಬಂದು ಒಂದು ಕುಡುಕುತನ, ಒಂದು ಇಸ್ಪೀಟ್ ಆಟ, ಮತ್ತೊಂದು 3ನೇದು ಭಯಂಕರವಾದ ರೀತಿಯಲ್ಲಿ ನಮ್ಮ ಜೀವಮಾನ ಸರ್ವನಾಶ ಆಗುತ್ತೆ. ಬೀದಿ ಪಾಲಾಯ್ತೀವಿ, ಕುಡಿದು ರೋಡಲ್ಲಿ ಬಿದ್ದಿರ್ತೀವಿ ನಾಯಿ ಥರ. ಕುಡಿದು ವಾಲಾಡ್ಕೊಂಡು ಬರ್ತಾ ಇರ್ತೀವಿ ಪ್ರೇರೆ. ಯಾವ ಗಾಡಿ ಹೊಡ್ಕೋದ್ರೆ ಏನು ಮಾಡ್ತೀರಾ? ಇರೋದು ಒಂದೇ ಜೀವನ ಪ್ರೇರೆ, ಮತ್ತೊಂದು ಜೀವನ ಇಲ್ಲ. ಯಾರಾದರೂ ಸತ್ತವ್ರು ಬಂದವರ ನೋಡಿದ್ರೆ? ಯಾರಾದ್ರು ಅಕ್ಕಪಕ್ಕ ಸತ್ತೋಗ್ಬಿಟ್ಟು ಹೋದ ವಾರ ಬಂದ, ಅವನು ಮನೆಗೆ ಬಂದು ಸೇರಿಕೊಂಡ, ಅವ್ರ ಹೆಂಡತಿ ಮಕ್ಳ ಜೊತೆ ಸುಖವಾಗಿದ್ದಾನೆ. ಇದು 1 ತಿಂಗಳಾಯಿತು ಅವ್ನು ಬಂದು, 2 ತಿಂಗಳಿಂದ ಸತ್ತೋಗಿದ್ದ. 1 ತಿಂಗಳು ಅಲ್ಲೆಲ್ಲ ಓಡಾಡ್ಕೊಂಡು ಆಮೇಲೆ ಬಂದು ಯಾರು ನೋಡಿದ್ದೀರಾ? ಮುಗೀತು, ಖೇಲ್ ಖತಮ್. ಒಂದೇ ಸಾರಿ ಜನನ, ಒಂದೇ ಸಾರಿ ಮರಣ. ಅದಕ್ಕೆ ಹೇಳ್ತಾ ಇರ್ತೀನಿ ಅವಾಗ, ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು, ಪಾಪವು ಕೊಡುವ ಸಂಬಳ ಅದನ್ನು ಮಾತ್ರ ನೀನು ತಿಳಿದುಕೋ. 3 ದಿನದ ಸಂತೆಯಲ್ಲಿ ಪಾಪ ಮಾಡಬೇಡಣ್ಣ, 3 ದಿನದ ಸಂತೆಯಲ್ಲಿ ಪಾಪ ಮಾಡಬೇಡಣ್ಣ, ನಿನಗೆ ನರಕದ ಬಾಗಿಲು ಕಾದಿದೆ. ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ನರಕದ ಬಾಗಿಲು ಕಾದಿದೆ, ನ್ಯಾಯ ತೀರ್ಪು ಕಾದಿದೆ ನಮಗೆ. ಈ ದೇಹದಿಂದ ಮಾಡುವಂಥ ಪ್ರತಿಯೊಂದು ಕೃತ್ಯಗಳಿಗೆ ನಾವು ಲೆಕ್ಕ ಕೊಡಬೇಕು ಒಂದು ದಿವಸ. ಈ ದೇಹದ ಮೂಲಕ ಎಂಥ ಬೀಜವನ್ನು ಬಿತ್ತಾ ಇದ್ದೀವಿ? ದುಷ್ಟ ಬೀಜವನ್ನು ಬಿತ್ತಾ ಇದ್ದೀವ, ಹೊಲಸು ಬೀಜವನ್ನು ಬಿತ್ತಾ ಇದ್ದೀವ? ನಮ್ಮ ದೇಹದ ಪ್ರಭಾವವು ಎಂಥ ರೀತಿಯಲ್ಲಿ ಬೀಸ್ತಾ ಇದ್ದೀವಿ ಪ್ರೇರೆ. ನಮ್ಮನ್ನು ನೋಡಿ ಒಬ್ಬರು ಒಳ್ಳೆ ಬುದ್ಧಿ ಕಲಿತಾ ಇದ್ದಾರಾ, ಅಥವಾ ದುಷ್ಟ ಬುದ್ಧಿಯನ್ನು ಕಲಿತಾ ಇದ್ದಾರಾ? ನಮ್ಮನ್ನು ನೋಡಿ ಇನ್ನೊಬ್ಬರು ಕುಡುಕರಾಗ್ತಾ ಇದ್ದಾರಾ, ಅಥವಾ ಕುಡುಕುತನವನ್ನು ಬಿಡ್ತಾ ಇದ್ದಾರಾ? ನಮ್ಮನ್ನು ನೋಡಿ ವೇಷವಾಟಿಕೆ ಕಲಿತಾ ಇದ್ದಾರಾ, ಅಥವಾ ವೇಷವಾಟಿಕೆಯನ್ನು ಬಿಡ್ತಾ ಇದ್ದಾರಾ? ನಮ್ಮನ್ನು ನೋಡಿ ಇನ್ನೊಬ್ಬರು ಇಸ್ಪೀಟಾಟ ಆಡ್ತಾ ಇದ್ದಾರಾ, ಅಥವಾ ಇಸ್ಪೀಟಾಟವನ್ನು ಬಿಡ್ತಾ ಇದ್ದಾರಾ? ಈ ಒಳ್ಳೆ ಫಲಗಳನ್ನು ಕೊಡದೇ ಇರುವಂಥ ಪ್ರತಿಯೊಂದು ಮರಗಳನ್ನು ದೇವರು ಕಡೆದು ಬೆಂಕಿಲಿ ಹಾಕ್ತಾರೆ. ಎಲ್ಲಾಕ್ತಾರೆ? ಬೆಂಕಿಲಿ. ನಿಮ್ಮ ಮನೆ ಮುಂದೆ ಒಂದು ಒಳ್ಳೆ ಗಿಡ ಹಾಕಿರ್ತೀರ, ತುಳಸಿ ಗಿಡ, ಓಕೆನಾ? ಅಥವಾ ತೆಂಗಿನ ಮರ ಹಾಕಿರ್ತೀರ, ಅಥವಾ ಮಾವಿನ ಸಸಿ ಹಾಕಿರ್ತೀರ, ಓಕೆನಾ? ಈ 3ರಿಂದ ನೀವು ಅಪೇಕ್ಷಿಸುವಂಥದ್ದೇನು? 3 ಜನನು 3 ಹಾಕಿರ್ತೀರ.
ಇದನ್ನು ಅಪೇಕ್ಷಿಸೋದೇನು ಪ್ರೇರೆ? ಡೈಲಿ ಪಾಟಿಕ್ತೀರ, ಆ ಪಾಟಿಕ್ಕಿರ್ತದೆ, ಆ ಪಾಟಿನಲ್ಲಿ ಮಣ್ಣೆಲ್ಲ ಹಾಕಿ ಕ್ಲೀನಾಗಿ ಮಡಗಿ ನೀರು ಒಯ್ತೀರ, ಗೊಬ್ಬರ ಹಾಕ್ತೀರ, ಮುಂತಾದನ್ನೆಲ್ಲ ಅದಕ್ಕೆ ಬೇಕಾದ ಸೌಖ್ಯವನ್ನು ಮಾಡಾದ ಮೇಲೆ ಎಲೆಗಳು ನೋಡಿದೆ ತುಳಸಿದು ಬಾಡೋಯ್ತೈತೆ, ಅದು ಕೆಲ್ಸಕ್ಕೆ ಬರ್ತಾ ಇಲ್ಲ. ಮಾವಿನ ಎಲೆಗಳು ಚಿಗುರ್ತೈತೆ, ಆದರೆ ಒಳಗಡೆ ಹಣ್ಣು ಮಾತ್ರ ಬರ್ತಾ ಇಲ್ಲ. ತೆಂಗಿನ ಮರದಲ್ಲಿ ಕಾಯಿ ಬರ್ತಾ ಇಲ್ಲ, ಮರ ಮಾತ್ರ ಉದ್ದಕ್ಕೆ ಬೆಳೀತೈತೆ. ಅಂದರೆ ನಾವು ಪಾಪದಲ್ಲಿ ಬೆಳೀತಾ ಇದ್ದೀವಿ, ನಮ್ಮಿಂದ ಒಳ್ಳೆ ಕೆಲಸ ಮಾತ್ರ ಆಯ್ತಾ ಇಲ್ಲ. ತಿಂತಾ ಇದ್ದೀವಿ, ದೇಹ ಬೆಳೀತೈತೆ, ಎಲ್ಲ ಆಯ್ತೈತೆ, ನೋಡೋಕೆ ಸುಂದರವಾಗಿ ಕಾಣ್ತಾ ಇರ್ತೀವಿ. ಆದರೆ ನಮ್ಮಿಂದ ಬರ್ತಾರೋಂಥ ಫಲ, ಮಾವಿನ ಹಣ್ಣು ಫಲ, ತೆಂಗಿನಕಾಯಿ ಫಲ, ತುಳಸಿ ಎಲೆ ಒಳ್ಳೆ ಫಲ ಬರ್ತಾ ಇಲ್ಲ. ಹೊಲಸು ಫಲ, ದುಷ್ಟ ಫಲ, ನೀಚ ಫಲ, ವ್ಯಭಿಚಾರದ ಫಲ, ಕುಡುಕುತನದ ಫಲ, ಆದ್ರ ಮಾಡುವಂಥ ಫಲ, ಇಸ್ಪಿಟ್ ಆಡುವಂಥ ಫಲ, ಈ ದುಷ್ಟ ಫಲಗಳೆಲ್ಲ ನಾವು ಬಿತ್ತಿ ನಾವು ಹಾಳಾಗೋಗಿ ನಾಡ್ದೆ ಇನ್ನೊಬ್ಬರನ್ನು ಹಾಳು ಮಾಡ್ತಾಯಿದ್ದೀವಿ. ಕೊನೆಗೆ ನಾವು ಹಾಳಾಗೋಗ್ತೀವಿ, ನಮ್ಮಿಂದ ಕಲ್ತಂತ ಅವನು ಹಾಳಾಗೋಗ್ತಾನೆ. ಬೇಡ ಪ್ರೇರೆ, ಈ ಕಾರ್ಯ ಮಾಡೋದು ಬೇಡ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಆಹಾರ. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಅವರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ, ನಿರಪರಾಧಿಯನ್ನು ಕಾರಣವಿಲ್ಲದೆ ಹಿಡಿಯೋದಕ್ಕೆ ಕಾದಿರೋಣ. ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರನ್ನು ಜೀವದೊಡನೆ ನುಂಗಿಬಿಡುವ. ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡುಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು. ಏನ್ಪೇರೆ, ಇನ್ನೊಬ್ಬ ಕರೀತಾನೆ, ಬಾ ಇನ್ನೊಬ್ರನ್ನ ಸಾಯಿಸೋಣ, ಹಣ ಬರುತ್ತೆ. ಸುಪಾರಿ ತಗೊಂಡು ಪ್ರೇರೆ ಕೊಲೆ ಮಾಡ್ತಾರಲ್ಲ, ಪಾಪ ಅವನಿಗೆ ಇವನಿಗೆ ಏನು ಜಗಳ ಇರಲ್ಲ, ಯಾವುದೇ ರೀತಿಯಂಥ ಸಂಬಂಧ ಇರಲ್ಲ. ಮೂರನೇ ವ್ಯಕ್ತಿ ಹಣ ಕೊಡೋದ್ರಿಂದ ಇವನು ಸಂಬಂಧ ಇಲ್ದಿರೋ ಮನುಷ್ಯನ್ನೇ ಸಾಯಿಸ್ತಾನೆ. 4 ಜನನ ಕರ್ಕೋಗ್ತಾನೆ, 4 ಜನನ ಅದೇ ಹೇಳ್ತಾನೆ, ಬಾ ನಮ್ಮ ಜೊತೆ. 5 ಲಕ್ಷ ಅವ್ನು ಕೊಡ್ತಾನೆ, ಎಲ್ಲರೂ 1 ಲಕ್ಷ. ಏನು ಒಂದು 3 ತಿಂಗಳು ಜೈಲಾಗುತ್ತೆ, ಆರಾಮಾಗಿ ಕುಡ್ಕೊಂಡು ತಿನ್ಕೊಂಡಿರೋಣ, ಬಾ. ಕುಡ್ದು ತಿಂದು ಎಲ್ಲ ಮುಗಿದು ನಿನ್ನ ದೇಹ, ಈ ದೇಹನೇ ಶಿಕ್ಷೆ ಅನುಭವಿಸ್ಬೇಕು. ಆ ಹಣ ತಗೊಂಡು ಆ ದುಷ್ಟ ಕಾರ್ಯವನ್ನು ಮಾಡಿ ಹಣವನ್ನು ತೆಗೆದುಕೊಂಡಂಥ ನಿನಗೆ ಶಿಕ್ಷೆ, ತಗೊಂಡ್ರಂಥ ದೇಹಕ್ಕೆ ಶಿಕ್ಷೆ ಆಗುತ್ತೆ ಅಲ್ವಾ? ಈ ದೇಹದ ಮೂಲಕ ನಾವು ಏನು ಮಾಡ್ತೇವೋ ಅದನ್ನೇ ಅನುಭವಿಸ್ಬೇಕು. ಅದು ಈ ದೇಹದ ಮೂಲಕನೇ ಅನುಭವಿಸ್ಬೇಕು. ಈ ದೇಹಕ್ಕೆ ಹೆಣ್ಣಿನ ಸುಖ ಕೊಡ್ತೀವಿ, ಆದರೆ ಒಂದು ದಿವಸ ನಿಮ್ಮ ಸುಖ ಇರಲ್ಲ. ಆ ಸುಖ ನಿಜವಾದ ಸುಖನ? ನಿಜವಾದ ಸುಖ ಅಲ್ಲ, ಅದು ಡೂಪ್ಲಿಕೇಟ್. ಕುಡ್ಕುತನದ ಮೂಲಕ ನಾವು ನೋವು ಮರಿತೀವಿ ಅಂತ ನಾವು ಅನ್ಕೋತೀವಿ. ಅದು ಆ ನೋವು ಮರೆಯಲ್ಲ, ನಮಗೆ ಮಾಡಿದ ದಿವಸಕ್ಕೆ ಹೆಚ್ಚಾಗಿರುತ್ತೆ. ಹಣವನ್ನು ಹೊಡ್ಕೊಬತ್ತೀವಿ ಅಂತ ನಾವು ಅನ್ಕೋತೀವಿ, ಒಂದು ದಿವಸ ಹೊಡ್ಕೊಬತ್ತೀವಿ, ಆ ಹಣ ನಿಮ್ಮ ಹತ್ರ ಉಳಿಯಲ್ಲ. ಹದ್ದುಗಳಂತೆ ರೆಕ್ಕೆ ಕಟ್ಕೊಂಡಿರುತ್ತೆ ಪ್ರೇರೆ. ಪ್ರಪಂಚಕ್ಕೆ ಗೊತ್ತಾ ಈ ಮಾಯಾಜಾಲ ಗೊತ್ತಾ? ಈ ಜೇಡ್ರ ಬಲೆ ಗೊತ್ತಾ? ಯಾರು ಹಾಕಿದಾನಂತ? ದುಷ್ಟಶಕ್ತಿ ಪ್ರೇರೆ. ಅರ್ಥ ಮಾಡ್ಕೊಳ್ಳೋಣ ಪ್ರೇರೆ. ಈ ಶಕ್ತಿಗಳಿಂದ ಬಿಡಿಸಲು ಯೇಸು ಕ್ರಿಸ್ತನು ಬಂದನು ಪ್ರೇರೆ. ಈ ದುಷ್ಟಶಕ್ತಿಯಿಂದ ಬಿಡಿಸಲು, ನಮ್ಮ ಪ್ರಾಣ ಆತ್ಮ ಶರೀರವನ್ನು ಕಾಪಾಡಲು, ನಮಗೆ ಸುಖಕರವಾದಂಥ ನೆಮ್ಮದಿಕರವಾದಂಥ ಜೀವನವನ್ನು ಕೊಡಬೇಕೆಂದು ಯೇಸು ಪ್ರಭು ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಬಂದು ಕಲ್ವಾರಿಯ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದನು ಪ್ರೇರೆ. ಇವೆಲ್ಲವುಗಳಿಂದ ಬಿಡಿಸೋದಕ್ಕೋಸ್ಕರನೇ ನೀತಿವಂತರು ಅನೀತಿವಂತರು ಅಧರ್ಮ ಸ್ವರೂಪರಾಗಿದ್ದ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ನಮಗೆ ಹೊಸ ಜೀವನವನ್ನು ಕೊಡಬೇಕೆಂದು ಯೇಸು ಪ್ರಭು ಬಂದಿದೆ ಲೋಕಕ್ಕೆ ಪ್ರೇರೆ. ಮತವನ್ನು, ಕುಲವನ್ನು, ಭಾಷೆಯನ್ನು, ವರ್ಗವನ್ನು, ಜಾತಿಯನ್ನು ಸೃಷ್ಟಿ ಮಾಡಲು ಬರಲಿಲ್ಲ. ಈ ಸತ್ಯ ಯಾವಾಗ ಪ್ರೇರೆ ನಾವು ಅರ್ಥ ಮಾಡ್ಕೋತೀವಿ? ಅರ್ಥ ಮಾಡ್ಕೊಳ್ಳೋಣ ಪ್ರೇರೆ. ಜ್ಞಾನವಂತರಾಗೋಣ, ಬುದ್ಧಿವಂತರಾಗೋಣ, ದೇವರಿಗೆ ಭಯಪಡುವವರಾಗೋಣ. ಭಯಭಕ್ತಿಯ ಜೀವಿತವನ್ನು ಈ ಲೋಕದಲ್ಲಿ ಸಾಗಿಸೋಣ. ನಮ್ಮ ಮನೆ ಕುಟುಂಬವನ್ನು ಸಮಾಧಾನವಾಗಿ, ನೆಮ್ಮದಿಯಾಗಿ, ಮತ್ತೊಬ್ಬರ ಕಣ್ಣು ಬೀಳದ ಹಾಗೆ, ನಮ್ಮ ಮಡದಿಯ ಮೇಲೆ ಮತ್ತೊಬ್ಬರ ಕಣ್ಣು ಬೀಳದ ಹಾಗೆ, ಅಥವಾ ನಮ್ಮ ಮಡದಿ ಬೇರೆ ಪುರುಷನ ಮೇಲೆ ಕಣ್ಣು ಹಾಕದ ಹಾಗೆ ನೋಡ್ಕೊಂಡಿರಬೇಕಾದಂಥ ಜವಾಬ್ದಾರಿ ನಿಮ್ಮದು, ನಮ್ಮದು. ಅಥವಾ ಹೆಣ್ಮಕ್ಳು ಇರ್ತಾರೆ, ವಯಸ್ಸಿಗೆ ಬಂದಿರ್ತಾರೆ, ಅವ್ರ ಮುಂದೆ ತರ್ತರಲೆ ಹಾಗೆ ನೀವು ಕುಡಿಯುವಂಥದ್ದು, ಸಿಗರೇಟ್ ಸೇದುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಅನೈತಿಕ ಸಂಬಂಧ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಭಯಭಕ್ತಿಯಿಂದ ಇರ್ತದ? ಇರೋಕ್ಕಾಗತ್ತಾ? ಅಪ್ಪನ ಜೋಬಲ್ಲಿ ಸಿಗರೇಟ್ ಇದ್ದು ಮಗನ ಸಿಗರೇಟ್ ಸೇದಬೇಡ ಅಂತ ಹೇಳುವಂಥ ಯೋಗ್ಯತೆ, ಅರ್ಹತೆ ಯಾವ ತಂದೆಗೂ ಇಲ್ಲ. ಮೊದಲು ನಿನ್ನ ಶರೀರವನ್ನು ಹತೋಟಿಯಲ್ಲಿ ಇಟ್ಕೊಂಡು, ಕಂಟ್ರೋಲ್ ಆಗಿ ಇಟ್ಕೊಂಡು ಮತ್ತೊಬ್ಬನಿಗೆ ಹೇಳು. ಮಗನಿಗೆ ಹೇಳು, ಕೇಳ್ತಾನೆ. ನೀನೇ ದುಷ್ಟನಾಗಿ, ನೀಚನಾಗಿ, ಲೈಫಲ್ಲಿ ಫೇಲ್ಯೂರ್ ಆಗಿ, ಫ್ಲಾಪ್ ಆಗಿ ಬಿದ್ದೋಗಿರೋಂಥ ನೀನು ಇನ್ನೊಬ್ಬನಿಗೆ ಏನು ಹೇಳ್ತೇವೆ? ಉದ್ಧಾರದ ಮಾತು.
ಹೇಳುವಂಥ ಅರ್ಹತೆ ಯೋಗ್ಯತೆ ಯಾರಿಗೂ ಇರಲ್ಲ ಪ್ರೇರೆ. ಆ ಕೃತ್ಯವನ್ನು ಮಾಡೋದನ್ನು ಬಿಟ್ಟು ಮತ್ತೊಬ್ಬನಿಗೆ ಬುದ್ಧಿ ಮಾತು ಹೇಳು, ಅವನು ಕೇಳ್ತಾನೆ. ಯಾಕಂದರೆ ನೀನು ಆ ರೀತಿ ಜೀವಿಸ್ತಾ ಇರ್ತೀಯಲ್ಲ, ಇದು ಸಾಧ್ಯ, ಇವನು ಈ ರೀತಿ ಜೀವಿಸ್ತಾ ಇದ್ದಾನೆ, ಅದಕ್ಕೆ ನನಗೆ ಹೇಳ್ತಾ ಇದ್ದಾನೆ, ಇವನು ಇದನ್ನು ಬಿಟ್ಟಿದ್ದಾನೆ, ನಾನು ಬಿಡೋದಕ್ಕೆ ಅವ್ನು ಹೇಳ್ತಾ ಇದ್ದಾನೆ ಅಂದರೆ ನನ್ನಿಂದ ಸಾಧ್ಯ ಇದು ಅಂತ ಅವ್ನು ನಂಬ್ತಾನೆ. ನಮ್ಮ ಕೈಯಲ್ಲೇ ಆಯ್ತಲ್ಲ ಅಂದರೆ ಅವರೆಲ್ಲ ನಮ್ಮಿಂದ ಬದಲಾಗ್ತಾರೆ ಬೇರೆ. ಬದಲಾಯಿಸು, ಇದು ಜೀವನ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಅಪ್ಪ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಮಾತುಗಳನ್ನು ತಂದೆ ನಿಮ್ಮ ಪರಿಶುದ್ಧಾತ್ಮನ ಸಹಾಯದ ಮೂಲಕ ನೀವು ಹೇಳಿಸಿದ್ರೆ ಅದಕ್ಕಾಗಿ ಸ್ತೋತ್ರಗಳು ತಂದೆ. ನಿಮ್ಮ ಮಗನ ಮೂಲಕ ನಮ್ಮ ಪಾಪವನ್ನು ವಿಮೋಚನೆ ಮಾಡಿ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ನಿಮ್ಮ ಮಕ್ಕಳಾದಂಥ ಈ ಭೂನಿವಾಸಿಗಳು ನಿಮ್ಮನ್ನು ಅರಿತುಕೊಂಡು ನಿಮ್ಮ ಪಾದದ ಅಡಿಯಲ್ಲಿ ಬರುವ ಹಾಗೆ ಇವರನ್ನು ಕಾಪಾಡಿರಿ ತಂದೆ, ಕನಿಕರಿಸಿರಿ ತಂದೆ. ಎಲ್ಲ ಕೆಟ್ಟ ಚಟಗಳಿಂದ, ದುಷ್ಟ ಚಟಗಳಿಂದ, ಮಾಯ ಜಾಲದಿಂದ, ಜೇಡರ ಬಲೆಯಿಂದ ತಂದೆ ಇವರನ್ನು ದುಷ್ಟಶಕ್ತಿಯಿಂದ ಬಿಡಿಸಿ ಹೊಸ ಜೀವನವನ್ನು ನೀವು ತಾನೇ ಅನುಗ್ರಹಿಸಿ ಇವರನ್ನು ಕಾಪಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ, ಆಮೇಲೆ. ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತನ ವಂದನೆಗಳು, ಧನ್ಯವಾದಗಳು.